मैं उनकी बॉडी में जनरल सेक्रेटरी के तौर पर काम किया हूँ। उसके बाद फिर वो बीदर जिला अर्बन डेवलपमेंट अथॉरिटी के चेयरमैन बनने के वक्त में उस वक्त भी मुझे जो है उनकी सदारत में वाइस बुढ़ा मेंबर काम करने का मौका मिला। तो उस नाते मैं उन्हें बहुत करीब से जानता हूँ। 2007 से 2025 तक हमारा सफर है, तो बहुत पार्टी के लिए हम लोग जो है बहुत मेहनत किए हैं, संघर्ष किए हैं। आज उसका फल उन्हें भी मिला है और मुझे भी मिल चुका है। तो इस मौके पर मैं यहाँ पर आप सभी का वेलकम करता हूँ पार्टी की जानिब से, और संजय जागीरदार साहब को जो है मुबारकबाद पेश करता हूँ। और एक बहुत ही बात करना चाहता हूँ मैं कि आज बेंगलोर में केपीसीसी ऑफिस में डीके शिव कुमार जी ने जो एक इम्पोर्टेंट मीटिंग बुलाई है, जिसमें हमारे जिला अध्यक्ष जी, केपीसीसी के तमाम ऑफिस बेरर, फ्रंटल ऑर्गेनाइजेशन के कुछ चीफ लोग जो है मीटिंग को अटेंड करने की वजह से यहाँ पर अटेंड नहीं हो सके। ये बात शायद संजय जागीरदार जी को मालूम है। मैं इस मौके पर उन्हें अपनी जानिब से और पार्टी की जानिब से मुबारकबाद पेश करता हूँ। और हमारे कर्नाटक के चीफ मिनिस्टर सिद्धरामैया जी, कर्नाटक प्रदेश कांग्रेस कमेटी के अध्यक्ष डीके शिव कुमार जी, केजे जॉर्ज जी, और हमारे प्यारे मिनिस्टर श्री ईश्वर खंडे जी और रहीम खान साहब का मैं बहुत शुक्रिया करता हूँ कि उन्होंने संजय जागीरदार को इस अहम पोस्ट पर नॉमिनेट करते हुए एक मौका दिया है, उसके लिए मैं उनको धन्यवाद करता हूँ। आज की इस मीटिंग में मैं हमारे 5 गारंटी इम्प्लीमेंटेशन स्कीम के जिला अध्यक्ष अमृत चिंकोड़ जी का यहाँ पर स्वागत करता हूँ, और हमारे डीसीसी के स्पोक्स पर्सन जॉर्ज फर्नांडिस साहब का भी वेलकम करता हूँ। हमारे डीसीसी के सेक्रेटरी विशाल डोडी जी, बदपराज बलदूर जी का भी मैं यहाँ पर स्वागत करता हूँ, और हमारे सीनियर साहब श्यामराव बंगड़ जी का भी स्वागत करता हूँ। और मैं सबसे अहम और खास वेलकम जो है हमारे संजय जागीरदार साहब के पिताजी दास दिल्ली साहब का दिल की गहराइयों से कांग्रेस में वेलकम करते हैं। ಕರ್ನಾಟಕ ಸರ್ಕಾರ ಸರ್ವ ಜನಾಂಗದ ಶಾಂತಿಯುತವಾದ ಪರಿಕಲ್ಪನೆ ಹೊಂದಿರತಕ್ಕಂಥದ್ದು. ಅದಕ್ಕೆ ಬಜೆಟ್ ನಲ್ಲಿ ಎಲ್ಲಾ ಸಮುದಾಯಗಳು ಬರ್ತಕ್ಕಂಥ ಅನುದಾನವನ್ನ ಅವರವರ ಖಾತೆಯಲ್ಲಿ ಇಟ್ಟು ಸರ್ವ ಜನಾಂಗರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ. ಇವತ್ತ ಬಹಳ ಖುಷಿ, ಸಂಜಯ್ ಜಾಗೀರ್ದಾರ್ ಸಾಹೇಬರಿಗೆ ಕ್ರಿಶ್ಚಿಯನ್ ಅಭಿವೃದ್ಧಿ ಮಂಡಳಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗಾರ ಕುಂತರಂದ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ. ಜಾಗೀರ್ದಾರ್ ಬಹಳ ಆತ್ಮೀಯವರು ಮಾತಾಡ್ತಕ್ಕಂಥ ಒಂದು ಶಬ್ದ ಅಂದರು. ಖರ್ಗೆ ಸಾಹೇಬರು ಸೇರಿ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ಈಶ್ವರ್ ಖಂಡ್ರೆ ಸಾಹೇಬರು, ರವಿಕಾಂತ್ ಸಾಹೇಬರು ಎಲ್ಲರೂ ಸೇರ್ಕೊಂಡು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉನ್ನತ ಹುದ್ದೆ ರಾಜ್ಯದ ಅಭಿವೃದ್ಧಿಗಾಗಿ, ಅದರಲ್ಲಿ ವಿಶೇಷವಾಗಿ ಈಗ ತಂಗಿಯವರು ಬಹಳ ಚೆನ್ನಾಗಿ ಕೇಳಿದ್ರು, ಶಿಕ್ಷಣ ಬಹಳ ಜರೂರಿ ಆಗಿರ್ತಕ್ಕಂಥದ್ದು. ನಾವು 7ನೇ ಎಕ್ಸಾಮ್ ಏನಾದರೂ ಕೊಟ್ಟಿದ್ದೇವೆ ಅಂದ್ರೆ NFHS ಸ್ಕೂಲ್ನಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂಥ, ಅದು ಶಿಕ್ಷಣ ಇಲಾಖೆ ತೊಂದರೆ ಆಗಿದೆ ಅನ್ನೋದು ಬಹಳ ಸ್ಪಂದನೆ ಮಾಡಿದ್ರಿ, ಬಹಳ ಖುಷಿ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಜಾಗೀರ್ದಾರರ ಸೇವೆಯನ್ನು ನೋಡ್ಕೊಂಡು ಅವ್ರು ಹೇಳಿದ್ರ ಇತಿಹಾಸ ಒಂದು ನೆನಪಿಟ್ಕೊಳ್ಬೇಕು. ಪಕ್ಷದ ಕೆಲಸ ಒಂದ್ ಕಡೆ ಬಂದಾಗ
ಮಗುವಿಗೆ ಹುಷಾರಿಲ್ಲ ಅನ್ನದ ಶಬ್ದ ಸಹಿತ ಅದು ಮನ ಕರಗ್ತಕ್ಕಂಥ ಮಾತು. ಪಕ್ಷಕ್ಕೆ ದುಡಿದು ಪಕ್ಷ ಸಾವಿರಾರು ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು. ಒಂದು ನನ್ನ ಕುಟುಂಬಕ್ಕೆ ತೊಂದರೆ ಆಗಿದ್ರೆ ಆಗ್ಬೋದು ಮಗನಿಗೆ ಅಂತ ತಿಳ್ಕೊಂಡು ಪಕ್ಷದಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಇದಕ್ಕೆ ನಾನು ವಿಶೇಷವಾಗಿ ಜಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ನಿಟ್ಟಿನಲ್ಲಿ ಬಂದಿರ್ತಕ್ಕಂಥವರಿಗೆ ಒಂದು ಖರ್ಗೆ ಸಾಹೇಬರಾಗ್ಲಿ ಬಹಳ ಒಳ್ಳೆ ಕೆಲಸ ಕೊಟ್ಟಿರ್ತಕ್ಕಂಥ ಈ ಮುಖಾಂತರ ಜನಾಭಿವೃದ್ಧಿ ಕೆಲಸ ಮಾಡಿ ಈ ಮುಖಾಂತರ ಪಕ್ಷದ ಅನುಕೂಲತೆಗೆ ಆಗ್ಲಿಕ್ಕೆ ಮುಂದೆ ಬರ್ತಕ್ಕಂಥ ಪೀರಿಯಡ್ ನಲ್ಲಿ ಬಹಳ ಖುಷಿ ಹೇಳಿದ್ರು. 3 ವರ್ಷಗಳಲ್ಲಿ ನೋಡು ವಿಧಾನಸೌಧದಲ್ಲಿ ಹೋಗಲಿಕ್ಕೆ ನಮ್ದೇನು ಅಳಿಲು ಸೇವೆ ಇದನು ಅಳಿಲು ಸೇವೆ ಹೆಂಗೆ ವಿಧಾನಸೌಧಕ್ಕೆ ಹೋಗ್ತಿರು, ವಿಧಾನ ಪರಿಷತ್ಗೆ ಹೋಗ್ತಿರು, ನಂತರದ ಮುಂದೆ ಬಂದಾಗ ಬೆಳವಣಿಗೆ ಆಗಿ ಇನ್ನೂ ಒಳ್ಳೆ ಸ್ಥಾನ ಕಟ್ಟು ಸಚಿವ ಸ್ಥಾನ ಬಂದರೂ ಪರವಾಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದ ಅಶಕ್ತ ಶಕ್ತಿಯ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಹೊಂದಿದ್ದೀರಿ. ಅದಕ್ಕಾಗಿ ಒಂದು ಸ್ಯಾಂಪಲ್ ಉದಾಹರಣೆ ಕೊಟ್ಟಿದ್ದಾರೆ. ಈಗ ಈ ಅಧಿಕಾರದ ಮುಖಾಂತರ ತಾವು ಕೀರ್ತಿಯನ್ನು ಗಳಿಸಿ ವಿಶ್ವಾಸವನ್ನು ಗಳಿಸಿ ಮುಂದಿನ ಪೀರಿಯಡ್ನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅನ್ನೋ ಕಾರ್ಯಕ್ರಮ ಈ ಆಯೋಜನೆ ಮಾಡಿರ್ತಕ್ಕಂಥ ಪಕ್ಷದ ಕಚೇರಿಗೆ. ಪಕ್ಷ ಬಹಳ ದೊಡ್ಡದು. ಒಂದು ಮನೆಗೆ ತಾಯಿ ತಂದೆ ದೊಡ್ಡವರು, ನಂತರ ಪಕ್ಷದ ಇರ್ತಕ್ಕಂಥ